ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2026 ಮೇ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತಿಂಗಳು ನಿಮಗೆ ಶುಕ್ರನ ಸಂಚಾರದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ತರುತ್ತದೆ, ಸುಖ ಸಂತೋಷದಲ್ಲಿ ಹೆಚ್ಚಿಸುತ್ತದೆ. ಇನ್ನು ನಿಮ್ಮ ಗುರುಗ್ರಹ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಶನಿಯ ದೃಷ್ಟಿ 10ನೇ ಮನೆಯಲ್ಲಿ ಇರೋದರಿಂದ ಕೆಲಸದಲ್ಲಿ ನಿಧಾನಗತಿಯಾಗಿರುತ್ತದೆ, ಆದರೆ ಫಲಿತಾಂಶ ನಿಜವಾಗಲೂ ಸಿಕ್ಕೇ ಸಿಗುತ್ತದೆ ಮತ್ತು ಉದ್ಯೋಗಿಗಳಿಗೆ ಸಮಾಧಾನಕರವಾದಂಥ ಬೆಂಬಲ ಸಿಗುತ್ತದೆ. ಮತ್ತೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ನಿಮ್ಮ ಮುಂದಿನ ಪೀಳಿಗೆ ನಾಂದಿ ಅನ್ನುವಂಥದ್ದು ಆಗುವುದು ಇದೆ. ಸರ್ಕಾರಿ ಕೆಲಸಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ಮೇ ತಿಂಗಳ ಅಂತ್ಯದಲ್ಲಿ ಶುಭ ಫಲವಾಗಿದೆ. ಮತ್ತು ನಿಮ್ಮ ವೃತ್ತಿ ರಂಗದಲ್ಲಿ ಸಹಪಾಠಿಗಳೊಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ತಾಳ್ಮೆಯಿಂದ ವರ್ತಿಸಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾಗಿದೆ. ಹೊಸ ಉದ್ಯೋಗವನ್ನು ಮಾಡಬೇಕಂದ್ರೆ ಈ ತಿಂಗಳು ಬಹಳ ಒಳ್ಳೆಯ ಶುಭಕರವಾಗಿದೆ. ಮತ್ತು ಬಟ್ಟೆ ವ್ಯಾಪಾರಗಳು ಯಾರೆಲ್ಲ ಮಾಡ್ತಿದ್ದಾರೆ ಶುಭವಾಗಲಿದೆ. ಮತ್ತು ನೀವು ಆರ್ಥಿಕವಾಗಿ ಸಫಲರಾಗಿರುತ್ತೀರಿ. ಆದಾಯದಿಂದ ಹೊಸ ಮೂಲಗಳು ಸೃಷ್ಟಿಯಾಗಿರುತ್ತದೆ. ಉಳಿತಾಯ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು. ಭವಿಷ್ಯದ ಯೋಜನೆಗಳಿಗೆ ಇದೊಂದು ಒಳ್ಳೆಯ ಕಾಲ ಅನ್ನಬಹುದು. ಇನ್ನು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿದೆ. ದಂಪತಿಗಳ ಕಡೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಕಾಣಿಸುತ್ತದೆ. ಮತ್ತು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ವಹಿಸಿಕೊಳ್ಳಿ. ಸಣ್ಣ ಪುಟ್ಟ ಅಲರ್ಜಿ ಸಮಸ್ಯೆಗಳು ಕಂಡು ಬರಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತಿರಲಿ. ದಿನನಿತ್ಯವಾಗಿ ವಾಕಿಂಗ್ ಮಾಡಿ ಮತ್ತು ಧ್ಯಾನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ ಬಂದು 2, 5, 7, 6. ಅದೃಷ್ಟ ಬಣ್ಣ ಬಂದು ನಿಮಗೆ ಬಿಳಿ ಬಣ್ಣ ಮತ್ತು ತಿಳಿ ನೀಲಿ ಬಣ್ಣ. ಅದೃಷ್ಟ ದಿನ ಬಂದು ಶುಕ್ರವಾರ ಮತ್ತು ಬುಧವಾರ. ಮತ್ತಷ್ಟು ಯಶಸ್ಸು ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ. ಮತ್ತೆ ಹಸುವಿಗೆ ನೀವು ಹಸಿ ಹುಲ್ಲು ನೀಡುವುದು ಬಹಳ ಶ್ರೇಷ್ಠವಾಗಿರುತ್ತದೆ. ಮನೆಯಲ್ಲಿ ಧೂಪಗಳನ್ನು ಹಚ್ಚಿ ನಿಮ್ಮ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಮೇ ತಿಂಗಳು ಪ್ರಗತಿಯನ್ನು ತಂದುಕೊಡುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆಸಿ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ದರೆ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ನಿಗೂಢ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.